ನೇಹಾ ಹಿರೇಮಠನ ಬರ್ಬರ ಹತ್ಯೆಗೈದ ಜಿಹಾದಿ ಮಾನಸಿಕತೆಯ ಕೊಲೆಗಡತನವನ್ನು ಉತ್ತರ ಪ್ರದೇಶ ಸರ್ಕಾರದ ಮಾದರಿಯಲ್ಲಿ ನಿರ್ದಾಕ್ಷಿಣ್ಯ ನೇರ ಕ್ರಮಕ್ಕೆ ಆಗ್ರಹಿಸಿ ಭಟ್ಕಳದ ವಿಶ್ವ ಹಿಂದೂ ಪರಿಷತ್ ಮತ್ತು ಹಿಂದೂಪರ ಸಂಘಟನೆಗಳು ಬೃಹತ್ ಪ್ರತಿಭಟನೆ ನಡೆಸಿ ಸಹಾಯಕ ಆಯುಕ್ತರ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು. ಹುಬ್ಬಳ್ಳಿಯ ಅಮಾಯಕ ಹಿಂದೂ ವಿದ್ಯಾರ್ಥಿನಿ ನೇಹಾ ಹಿರೇಮಠ ಅವರನ್ನು ಫಯಾಜ್ ಎನ್ನುವ ಜಿಹಾದಿ ಮಾನಸಿಕತೆಯನ್ನು ಹೊಂದಿರುವ ಯುವಕನು ಕಾಲೇಜು ಆವರಣದಲ್ಲಿ ಅಮಾನುಷವಾಗಿ ಕೊಲೆಗೈದಿರುವುದನ್ನು ಸಮಸ್ತ ಹಿಂದೂ ಸಮಾಜ ಕಠೋರವಾಗಿ ಖಂಡಿಸುತ್ತದೆ. ಇದೊಂದು ಲವ್ ಜಿಹಾದ್ನ ಪೂರ್ವಾಗ್ರಹ ಪೀಡಿತ ಕಾರ್ಯಾಚರಣೆಯಾಗಿದ್ದು ಈ ಹಿಂದೆಯೂ ಹಲವು ಪ್ರಕರಣಗಳು ಬೆಳಕಿಗೆ ಬಂದಿದ್ದು ಇರುತ್ತದೆ. ಈಗಾಗಲೇ ಈ ಮೇಲಿನ ಘಟನೆಯು ಹಿಂದೂ ವಿದ್ಯಾರ್ಥಿನಿಯರಿಗೆ, ಹಿಂದೂ ಹೆಣ್ಣು ಮಕ್ಕಳಿಗೆ ಹಾಗೂ ಅವರ ಪಾಲಕರಿಗೆ ಆತಂಕವನ್ನುಂಟು ಮಾಡಿದ್ದು, ಇದಕ್ಕೆಲ್ಲ ಪ್ರಮುಖ ಕಾರಣ ಇಂತಹ ದುಷ್ಟ ಮತಾಂಧ ಶಕ್ತಿಗಳ ವಿರುದ್ಧ ಈಗಿನ ರಾಜ್ಯ ಸರ್ಕಾರದ ಮೃದು ಧೋರಣೆ ಕಾರಣವಾಗಿದೆ. ಈ ಯುವತಿಯನ್ನು ಕೊಲೆಗೈಯುತ್ತಿರುವ ನೇರ ವಿಡಿಯೋ ಸಾಕ್ಷ್ಯಾಧಾರಗಳು ಇರುವುದರಿಂದ ಜಿಹಾದಿ ಮಾನಸಿಕತೆಯ ಈ ಯುವಕನನ್ನ ಕೂಡಲೇ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮುಖಾಂತರ ವಿಚಾರಣೆ ನಡೆಸಿ ಗಲ್ಲಿಗೇರಿಸುವ ಮೂಲಕ ಅಥವಾ ಉತ್ತರ ಪ್ರದೇಶ ಮಾದರಿಯಲ್ಲಿ ನೇರ ಕ್ರಮ ಕೈಗೊಳ್ಳುವ ಮೂಲಕ ಇವರನ್ನ ಹತ್ತಿಕ್ಕದಿದ್ದರೆ ಮುಂದಿನ ದಿನಗಳಲ್ಲಿ ಇಂತಹ ಜಿಹಾದಿ ಮಾನಸಿಕತೆಯುಳ್ಳವರು ಲವ್ ಜಿಹಾದ್ನ ಷಡ್ಯಂತ್ರ ಬಳಸಿ ಇನ್ನಷ್ಟು ಅಮಾಯಕ ಹಿಂದೂ ಯುವತಿಯರನ್ನ ಬಲಿ ತೆಗೆದುಕೊಳ್ಳುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಈಗಿನ ರಾಜ್ಯ ಸರ್ಕಾರವು ಮತಾಂಧರ ಹಾಗೂ ಜಿಹಾದಿ ಮಾನಸಿಕತೆಯುಳ್ಳವರ ತುಷ್ಟೀಕರಣದಲ್ಲಿ ತೊಡಗುವುದರಿಂದ ತಾವು ಈ ಕೂಡಲೇ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕಠಿಣ ಕ್ರಮ ಕೈಗೊಳ್ಳಲು ರಾಜ್ಯ ಪೊಲೀಸ್ ನಿರ್ದೇಶಕರಿಗೆ ಸ್ಪಷ್ಟ ಆದೇಶವನ್ನ ನೀಡಬೇಕಾಗಿ ಮನವಿಯಲ್ಲಿ ಉಲ್ಲೇಖಿಸಿದ್ದಾರೆ. ಅದೇ ರೀತಿ ಮತಾಂಧ ಕೊಲೆಗಡುಕರು ಹಾಗೂ ಗೂಂಡಾಗಳಿಂದ ತುಂಬಿದ ರಾಜ್ಯವಾದ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ ಮುಖ್ಯಮಂತ್ರಿಯಾದಾಗಿನಿಂದ ಅವರ ದಕ್ಷ ಹಾಗೂ ನೇರ ಕ್ರಮದ ಆಡಳಿತದಿಂದಾಗಿ ವಿರೋಧಿಗಳ ಯಾವುದೇ ಟೀಕೆ ಟಿಪ್ಪಣಿಗಳಿಗೆ ಜಗ್ಗದೆ ಮತಾಂಧ ಕೊಲೆಗಡುಕರು ಹಾಗೂ ಗೂಂಡಾಗಳ ಮೇಲೆ ನಿರ್ದಾಕ್ಷಿಣ್ಯ ನೇರ ಕಠಿಣ ಕ್ರಮ ಕೈಗೊಂಡು ಅವರನ್ನ ಹುಡುಕಿ ಬುಡುಸಮೇತ ಕಿತ್ತು ಹಾಕಿದ್ದರ ಪರಿಣಾಮವಾಗಿ ಇಂತಹ ಗೂಂಡಾ ಹಾಗೂ ಮತಾಂಧ ಪ್ರವೃತ್ತಿಯ ಕೊಲೆಗಡುಕರು ಮಣ್ಣಲ್ಲಿ ಮಣ್ಣಾಗಿರುವುದು ಸುಶಾಸನ ಭರಿತ ಆಡಳಿತ ವ್ಯವಸ್ಥೆಯ ದಕ್ಷತೆಯನ್ನ ಎತ್ತಿ ತೋರಿಸುತ್ತದೆ. ನೇರ ಹಾಗೂ ಕಠಿಣ ಕ್ರಮದ ಪರಿಣಾಮವಾಗಿ ಇಂದಿನ ದಿನಗಳಲ್ಲಿ ಅತಿ ದೊಡ್ಡ ರಾಜ್ಯವಾದ ಉತ್ತರ ಪ್ರದೇಶದಲ್ಲಿ ಮತಾಂಧ ಶಕ್ತಿಗಳು ಹಾಗೂ ಕೊಲೆಗಡುಕರು ಹಿಂದೂ ಕಾರ್ಯಕರ್ತರನ್ನ ಹಾಗೂ ಅಮಾಯಕರನ್ನು ಕೊಲೆಗೈಯಲು ಸಾವಿರ ಬಾರಿ ಯೋಜಿಸುವಂತೆ ಮಾಡಿದೆ. ಆದ ಕಾರಣ ಕರ್ನಾಟಕ ಸರ್ಕಾರವೂ ಸಹ ಉತ್ತರ ಪ್ರದೇಶದ ಮಾದರಿಯಲ್ಲಿ ದುಷ್ಟ ಮತಾಂಧ ಶಕ್ತಿ ಹಾಗೂ ದೇಶದ್ರೋಹಿ ಸಂಘಟನೆಗಳನ್ನು ನಿಷೇಧಿಸುವುದರ ಜೊತೆಗೆ ಕೊಲೆಗಡುಕರನ್ನ ನೇರ ಹಾಗೂ ನಿರ್ದಾಕ್ಷಿಣ್ಯ ಕ್ರಮದ ಮೂಲಕ ಅವರನ್ನು ಹತ್ತಿಕ್ಕಿ ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಹಿಂದೂ ಯುವತಿಯರು ಹಾಗೂ ಅಮಾಯಕರ ಕೊಗೊಲೆಯಾಗದಂತೆ ನೋಡಿಕೊಳ್ಳುವಂತೆ ಈ ಮೂಲಕ ಭಟ್ಕಳದ ಎಲ್ಲಾ ಹಿಂದೂ ಸಂಘಟನೆಗಳ ಪರವಾಗಿ ಒಕ್ಕೊರಲಿನಿಂದ ಆಗ್ರಹಿಸುತ್ತಿದ್ದೇವೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ. ಹಿಂದೂ ವಿದ್ಯಾರ್ಥಿನಿ ನೇಹಾ ಹಿರೇಮಠ ಅವರ ಕೊಲೆ ತಮ್ಮೆಲ್ಲರೂ ಗೊತ್ತಿದೆ. ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬಹುಶಃ ಇಂಥ ಪ್ರಕರಣಗಳು ಅತ್ಯಂತ ಹೆಚ್ಚು ಆಗುವಂಥದ್ದು ತಾವೆಲ್ಲರೂ ನೋಡಿರ್ತಕ್ಕಂಥದ್ದು. ಕಳೆದ 5 ವರ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಶಾಸಕನಾಗಿದ್ದೆ. ಇಂಥ ಪ್ರಕರಣಗಳು ಅತ್ಯಂತ ಗಣನೀಯವಾಗಿ ಕೆಳಗಿಳಿದಿರ್ತಕ್ಕಂಥದ್ದು. ಈಗ ಕಳೆದ 8-9 ತಿಂಗಳಿಂದ ಇಂಥ ಕೊಲೆಗಳು ಇವತ್ತು ಅತ್ಯಂತ ಹೆಚ್ಚು ಆಗುವಂಥದ್ದು ತಾವೆಲ್ಲರೂ ನೋಡಿದ್ರಿ. ಇದಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ. ಇದನ್ನ ಸಂಪೂರ್ಣವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದಕ್ಕೆ ನೇರವಾಗಿ ಸಿದ್ದರಾಮಯ್ಯ ಮತ್ತು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇದಕ್ಕೆ ನೇರ ಹೊಣೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಯಾಕಂದ್ರೆ ಇದೇ ಪ್ರಕರಣ, ನೇಹಾ ಕೊಲೆ ಪ್ರಕರಣ ಏನಾದ್ರೂ ವಿಡಿಯೋ ಚಿತ್ರೀಕರಣ ಇಲ್ದಿದ್ರೆ ಖಂಡಿತ ಇದು ಕೊಲೆ ಅಲ್ಲ ಅಂತಕ್ಕಂಥ ಮಾತನ್ನ ಇದೇ ಸರ್ಕಾರ ಹೇಳುವಂತ ಕೆಲಸ ಮಾಡ್ತಿತ್ತು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕಳೆದ ವಿಧಾನಸಭೆಯಲ್ಲಿ ಏನು ಕಲಾಪ ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ದು ಸರ್ಕಾರ ಏನ್ ಸಮರ್ಥನೆ ಮಾಡ್ಕೊಂಡಿತ್ತು, ಇದು ಹೇಳಲಿಲ್ಲ, ಈ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿತ್ತು. ಈಗೂ ಸಹ ಈ ವಿಡಿಯೋ ಚಿತ್ರೀಕರಣ ಇದ್ದಿದ್ರೆ ನೇಹಾ ಕೊಲೆಯನ್ನ ಇದು ಕೊಲೆ ಅಲ್ಲ ಅಂತಕ್ಕಂಥ ಮಾತನ್ನ ಇದೇ ಸರ್ಕಾರ ಹೇಳ್ತಿತ್ತು. ಯಾಕಂದ್ರೆ ಈಗ ಈ ಸರ್ಕಾರ ದೇಶದ್ರೋಹಿಗಳಿಗೆ ಮತ್ತು ಇಂಥ ನೀಚ ಕೆಲಸ ಮಾಡುವಂತವರಿಗೆ ಸಂಪೂರ್ಣ ಸಹಕಾರ ಕೊಡುವಂತ ಕೆಲಸ, ಸಮರ್ಥನೆ ಮಾಡುವಂತ ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇರ್ತಕ್ಕಂಥ ನಿಜವಾಗ್ಲೂ ಖಂಡನೀಯ. ಇದಕ್ಕೆ ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣ ವಿರೋಧ ಮಾಡುವಂತ ಕೆಲಸ ಮಾಡ್ತದೆ. ಇದಕ್ಕೆ ಜನರಿಗೆ ನ್ಯಾಯ ಯಾವ ರೀತಿ ಕೊಡಬೇಕು, ಭಾರತೀಯ ಜನತಾ ಪಾರ್ಟಿ ಅವ್ರ ಜೊತೆ ನಿಂತ್ಕೋತಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಬಯಸ್ತೇನೆ. ನಾನು ಈಗಾಗಲೇ ಇವತ್ತು ವಿಶ್ವ ಹಿಂದೂ ಪರಿಷತ್ ಮೂಲಕ ಎಸಿ ಅವರಿಗೆ ಮನವಿ ಕೊಡುವಂತ ಕೆಲಸ ಇವತ್ತು ನಾನೆಲ್ಲ ಕಾರ್ಯಕರ್ತರು ಸೇರಿ ಮಾಡುವಂತ ಕೆಲಸ ಮಾಡ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹೇಳಿದಂತೆ ಇದೊಂದು ವಿಚಿತ್ರ ಅಂತ ಹೇಳಿದ್ರೆ, ನಾವು ಕೊನೆ ಬಾರಿಗೆ ನಾವು ಹೇಳಿದ್ವಿ ಇದೇ ಜಾಗದಲ್ಲಿ ಇದಕ್ಕೂ ಹಿಂದೇನೋ 3-4 ಕೊಲೆ ಪ್ರಕರಣದ ವಿಚಾರವಾಗಿ ನಾವು ಇಲ್ಲಿ ಬಂದು ಸೇರಿದ್ವಿ. ಅವಾಗ್ಲೂ ಹೇಳದಂತ ವಿಚಾರ ಅದನ್ನೇ ಈಗ ಮರುಕಳಿಸ್ತಾ ಇದೆ. ಅಂದ್ರೆ ಪ್ರತಿ 6 ತಿಂಗಳ ವರ್ಷ ಒಂದರಲ್ಲಿ ಈ ತರ ಕೊಲೆ ಪ್ರಕರಣಗಳು ನಡೀತಾ ಇರಬೇಕು ನಮ್ಮ ರಾಜ್ಯದಲ್ಲಿ. ಅದನ್ನ
ಏನು ಗಣ ಸರ್ಕಾರದಲ್ಲಿ ಕುರಿತಂದು ನೋಡ್ತಾ ಇರಬೇಕು. ಈ ರೀತಿಯಿಂದ ತುಷ್ಟೀಕರಣದ ನೀತಿಯಿಂದಾಗಿ ಇವತ್ತು ನಾವು ಹಿಂದೂಗಳು ನಿರಂತರ ಈ ಒಂದು ಇಂಥ ಒಂದು ಸನ್ನಿವೇಶವನ್ನ ಅನುಭವಿಸ್ತಾ ಇದ್ದೇವೆ. ನಾನು ಕರ್ನಾಟಕದ ಪೊಲೀಸರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ಒಂದು ಸಮಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಏನು ಮಹಾರಾಷ್ಟ್ರ ಮತ್ತು ಕರ್ನಾಟಕ ಪೊಲೀಸ್ ಅಂತ ಹೇಳಿದ್ರೆ ಇಡೀ ದೇಶಕ್ಕೆ ಮಾದರಿಯಾಗಿತ್ತು. ಅಂದ್ರೆ ಯಾವುದೇ ಒಂದು ಪ್ರಕರಣವನ್ನು ಭೇದಿಸುವುದರಲ್ಲಾಗ್ಲಿ, ಗುಂಡಾ ವರ್ತನೆ ಮಾಡುವುದರಾಗ್ಲಿ, ಮತಾಂತರದಲ್ಲಿ ಹತ್ತಿಕ್ಕುವಲ್ಲಿ ಪ್ರಥಮ ಸ್ಥಾನದಲ್ಲಿ ಏನಾದ್ರು ಇದ್ರೆ ಅದು ಮಹಾರಾಷ್ಟ್ರ ಪೊಲೀಸ್ ಮತ್ತು ಕರ್ನಾಟಕ ಪೊಲೀಸ್ ಇತ್ತು. ಆ ಇವತ್ತು ದುರಂತ ಅಂತ ಹೇಳಿದ್ರೆ ಈ ಒಂದು ಮತಾಂತರ ಶಕ್ತಿಗಳ ವಿರುದ್ಧ ಮೃದು ಧೋರಣೆ, ಸರ್ಕಾರದ ಮೃದು ಧೋರಣೆ ಹೌದು, ಯಾಕೋ ಗೊತ್ತಿಲ್ಲ ಈ ವಿರುದ್ಧ ಕ್ರಮ ಕೈಗೊಳ್ಳುವಲ್ಲಿ ವಿಫಲತೆ ಆಗಿರೋದು. ಅಂದ್ರೆ ಅವ್ರ ಮೇಲೆ ಯಾವ ರೀತಿ ಆಕ್ಷನ್ ಆಗಬೇಕು. ಇವತ್ತು ನಾವು ಉತ್ತರ ಪ್ರದೇಶದಲ್ಲಿ ನೋಡ್ತಾ ಇದ್ದೀವಿ, ಯೋಗಿ ಆದಿತ್ಯನಾಥ್. ಉತ್ತರ ಪ್ರದೇಶ ಅಂತ ಹೇಳಿದ್ರೆ ಒಂದು ಸಮಯದಲ್ಲಿ ಅಲ್ಲಿ ಗುಂಡಗಳ ವರ್ತನೆ ಅಂದ್ರೆ ಪೊಲೀಸರ ಒಂದು ಯಾವುದೇ ಒಂದು ಆಡಳಿತ ನಡೀತಾನೆ ಇಲ್ಲ ಅಂತ ಒಂದು ಸ್ಥಿತಿ ಇರುವಾಗ ಯೋಗಿ ಆದಿತ್ಯನಾಥ್ ಅವರು ಆ ಜಾಗದಲ್ಲಿ ಕುಳಿತ ನಂತರ, ಮುಖ್ಯಮಂತ್ರಿ ಸ್ಥಾನದಲ್ಲಿ ಕುಳಿತ ನಂತರ ಇವತ್ತು ಅದೇ ಪೊಲೀಸರು ಅದೇ ಅಧಿಕಾರ ಎಲ್ಲ ಇದೆ. ಇವತ್ತು ಯಾವ ರೀತಿ ಗುಂಡಾ ವರ್ತನೆ ಮಾಡುವವರನ್ನ ಅಥವಾ ಮತಾಂಧ ಶಕ್ತಿಗಳನ್ನ ಯಾವ ರೀತಿ ಹತ್ತಿಕ್ತಿದ್ದಾರೆ ಅದನ್ನ ಮಾದರಿಯಾಗಿ ಇಟ್ಕೊಂಡು ಇವತ್ತು ನಮ್ಮ ಕರ್ನಾಟಕ ಪೊಲೀಸರು ಕೆಲಸ ಮಾಡಬೇಕಾಗಿದೆ. ಇವತ್ತು ನೋಡಿ, ಇದಕ್ಕೂ ಹಿಂದೆ ಎಷ್ಟು ಕೊಲೆಗಳಾಯ್ತು, ಹರ್ಷ ಪ್ರಕರಣ ಇರ್ಬೋದು. ಅದೇ ರೀತಿ ಇವತ್ತು ಮೊನ್ನೆ ಏನು ನೇಹಾ ಪ್ರಕರಣದಲ್ಲಿ ಒಂದು ಹಿಂದೂ ವಿದ್ಯಾರ್ಥಿನಿ, ಇವತ್ತು ಹಿಂದೂ ವಿದ್ಯಾರ್ಥಿನಿ ಕಾಲೇಜಿಗೆ ಹೋಗಿ ಓದುವುದಕ್ಕ ಕಷ್ಟದ ಸಂಗತಿಯಾಗಿದೆ. ಅವರನ್ನ ಈ ರೀತಿ ಅಮಾನುಷವಾಗಿ 9 ಬಾರಿ ಚುಚ್ಚಿಕೊಂಡಿದ್ದಾರೆ. ಇದು ಒಂದೇ ಪ್ರಕರಣ ಅಲ್ಲ, ಇನ್ನೆಷ್ಟೋ ಪ್ರಕರಣಗಳು ನಮ್ಗೆ ಬೆಳಕಿಗೆ ಬರ್ದಿರುವಂತದ್ದಿದೆ. ಎಷ್ಟೋ ಹಿಂದೂ ಯುವತಿಯರು ಕಾಣಿ ನಾಪತ್ತೆಯಾಗಿದೆ. ಇವತ್ತು ಭಟ್ಕಳದಲ್ಲೇ ನಾವು ಹೇಳ್ಬೋದು, ಹಿಂದೂ ಯುವತಿಯರು ಎಷ್ಟೋ ಮಿಸ್ಸಿಂಗ್ ಕೇಸ್ಗಳಿದೆ, ಇನ್ನೂ ತನಕ ಪತ್ತೆ ಆಗದಿರೋದು, ಅವರು ಯಾವ ರೀತಿಯಲ್ಲಿದ್ದಾರೆ, ಏನು ಅದನ್ನ ಬೇಡಿಸುವಂತ ಮಾಡಿರೋದು ಎಷ್ಟೋ ಪ್ರಕರಣಗಳಿವೆ. ಯಾಕಂದ್ರೆ ಅವರು ಎಲ್ಲಿದ್ದಾರೆ ಏನು ಅನ್ನೋದು ನಮ್ಗೆ ಗೊತ್ತಿಲ್ಲ. ಆ ಕಾರಣದಿಂದ ನಾವು ಪೊಲೀಸರಿಗೆ ಮಾಡ್ಲಿಕ್ಕೆ ತುಂಬಾ ಕೆಲಸ ಇದೆ. ನಾನು ಇಲ್ಲಿ ಭಟ್ಕಳ ಪೊಲೀಸರಿಗೆ ಹೇಳ್ತೀನಿ, ನೀವು ಸುಮ್ಮನೆ ಸಮಯ ವ್ಯರ್ಥ ಮಾಡಬೇಡಿ. ಯಾವುದು 107, 110 ಗಡಿಪಾರು ಕೇಸ್ ಇದರಲ್ಲಿ ನೀವು ಬರೆಯುವುದರಲ್ಲಿ ನಿಮ್ಮ ಸಿಬ್ಬಂದಿಗಳನ್ನು ಹಾಕಿ ನಿಮ್ಮ ಶ್ರಮ ವ್ಯಕ್ತ ಮಾಡಬಹುದು. ಇವತ್ತು ಏನು ಹುಬ್ಬಳ್ಳಿಯಲ್ಲಿ ಘಟನೆ ನಡೆದಿದೆ ಅದು ಭಟ್ಕಳದಲ್ಲಿ ನಡೀಲಿಕ್ಕೂ ಜಾಸ್ತಿ ಸಮಯ ತಾಗುವುದಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಏನು ಬೇರೆ ಬೇರೆ ರಾಜ್ಯದಿಂದ ಯುಪಿ, ಬಿಹಾರ, ಪಶ್ಚಿಮ ಬಂಗಾಳ ಈ ಕಡೆಯಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಮತಾಂಧ ಶಕ್ತಿಗಳು ನಮ್ಮ ಭಟ್ಕಳದಲ್ಲಿ ತುಂಬಿಕೊಳ್ತಾ ಇದ್ದಾರೆ. ಇವತ್ತು ಅದ್ರ ಬಗ್ಗೆ ನೀವು ಗಮನ ಹರಿಸಿ. ಅಲ್ಲಿ ಅಪರಾಧ ಕೃತ್ಯಗಳನ್ನ ಮಾಡಿ ಇಲ್ಲಿ ನೆಲೆಸ್ತಾ ಇದ್ದಾರೆ. ಅವ್ರ ಬಗ್ಗೆ ನೀವು ಗಮನ ಹರಿಸಿ, ಅವ್ರ ಬಗ್ಗೆ ಏನು ಕ್ರಮ ಕೈಗೊಳ್ಳಬೇಕು ಅಂತವ್ರ ಬಗ್ಗೆ ನೀವು 107 ಯಾವ್ದು 110, 208 ಇಲ್ಲ ಗಡಿಪಾರು ಅಂತದೆಲ್ಲ ಮಾಡಿ ಅವರನ್ನು ಹುಡುಕಿ. ಇಲ್ಲಿ ಯಾರೋ ನಮ್ಮ ಒಂದು ರಾಷ್ಟ್ರ ಹಿತದ ಪರವಾಗಿರೋರು ಹಿಂದೂ ಅನ್ಯಾಯವಾದಾಗ ಅಂತವ್ರ ಪರವಾಗಿ ನೀವು ಕೇಸ್ ಹಾಕುವಂಥದ್ದು 107. ಇದು 93ರಿಂದ ನಮ್ಮ ಇಲ್ಲಿ ಹಿಂದೂ ಕಾರ್ಯಕರ್ತರಿಗಾಗಲಿ ಹೋರಾಟಗಾರರಿಗಾಗಲಿ ಇದು ಹೊಸ ವಿಷಯವೇನಲ್ಲ. ಯಾವುದು ನೀವು ಪ್ರಕರಣಗಳು ಹಾಕುವಂಥದ್ದು ಅದನ್ನೆಲ್ಲ ಹಿಮ್ಮೆಟ್ಟಿ ಇವತ್ತು ಹಿಂದೂಗಳು ಬರುತ್ತಾ ಇದ್ದಾರೆ. ಇಲ್ಲಿ ಏನಾದ್ರೂ ಇಲ್ಲಿ ಹಿಂದೂಗಳು ಇರೋ ಸಲುವಾಗಿ ಇವತ್ತು ನೀವು ಸುಗಮವಾಗಿ ಕರ್ತವ್ಯ ನಿರ್ವಹಿಸುವಂತ ಸ್ಪಷ್ಟ ಸಂದೇಶವನ್ನು ಪೊಲೀಸ್ ಇಲಾಖೆ ಕೊಡ್ತಾ ಇದ್ರೆ, ಏನಾದ್ರೂ ನಮ್ಮ ಹಿಂದೂಗಳಿಂದ ಯಾವುದೇ ಪೊಲೀಸರಿಗೆ ತೊಂದರೆ ಆಗಿಲ್ಲ. ಏನಾದ್ರೂ ಪೊಲೀಸರ ಮೇಲೆ ಪೊಲೀಸರು ಕೊಲೆ ಮಾಡದಿದ್ರು ಯಾವುದು ಆತ್ಮಗಳನ್ನು ರಕ್ಷಣೆ ಅಂದ್ರೆ ಗೋರಕ್ಷಣೆ ಮಾಡುವ ವಿಚಾರದಲ್ಲಿ ಪಾಪ ಕರ್ತವ್ಯ ನಿರತದಲ್ಲಿದ್ದಂತ ಪೊಲೀಸರ ಮೇಲೆ ಸಿಬ್ಬಂದಿ ಮೇಲೆ ಗಾಡಿಯನ್ನು ಹತ್ತಿಸೋರು ಅವಾಗಲೂ ನಿಮ್ಮ ಪರವಾಗಿ ನಿಂತ್ಕೊಳ್ತಾರೆ. ಇದೇ ಭಟ್ಕಳದ ಹಿಂದೂ ಸಮಾಜದ ನೆನಪಿರಲಿ ನಿಮ್ಗೆ. ಆದ್ರೆ ನೀವು ಅದನ್ನ ಕೊಲೆ ಅಂತ ಪ್ರೂವ್ ಮಾಡಿದ್ರೆ ವಿಫಲರಾಗಿರೋದು ಆಕ್ಸಿಡೆಂಟ್ ಅಂತ ಮಾಡಿ ತೋರಿಸಿದ್ರಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ನಿಮ್ಮ ರಕ್ಷಣೆಗೆ ಏನಾದ್ರೂ ನಿಲ್ಲಬೇಕು, ನಿಮ್ಮ ಪರವಾಗಿ ನಿಲ್ಲಬೇಕು ಹಿಂದೂ ಸಮಾಜದ ಭಟ್ಕಳದ. ಈ ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ಸುನೀಲ್ ನಾಯ್ಕ್, ವಿಶ್ವ ಹಿಂದೂ ಪರಿಷತ್ ಪ್ರಮುಖರಾದ ಶಂಕರ್ ಶೆಟ್ಟಿ, ಹಿಂದೂ ಮುಖಂಡ ಶ್ರೀಕಾಂತ್ ನಾಯ್ಕ್, ಭಟ್ಕಳ ಬಿಜೆಪಿ ಮಂಡಲ ಅಧ್ಯಕ್ಷ ಲಕ್ಷ್ಮೀನಾರಾಯಣ ನಾಯ್ಕ್, ರಾಜೇಶ್ ನಾಯ್ಕ್, ದಿನೇಶ್ ನಾಯ್ಕ್, ಶೇಷಗಿರಿ ನಾಯ್ಕ್, ಶ್ರೀನಿವಾಸ್ ನಾಯ್ಕ್ ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್ ಭಟ್ಕಳ.